ನಮ್ಮ ನಾಡಿನ ಎಷ್ಟು ಸರಿ ಹೇಳ್ಬೇಕ ಮಾತಾಡಬಾರ್ದು ಅಂತ. ನಮ್ಮ ನಾಡಿನ ದುರಂತ ಇತ್ತೀಚೆಗೆ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿ ನಾಡದ್ರೋಹಿಗಳು ದಾಳಿ ಮಾಡ್ತಿದ್ದಾರೆ. ಅದು ಸೋನು ನಿಗಮ್ ಆಗಿರ್ಬೋದು, ಬ್ಯಾಂಕಲ್ಲಿರೋ ಅಧಿಕಾರಿ ಆಗಿರ್ಬೋದು, ಇನ್ನಿತರರಾಗಿರ್ಬೋದು, ಎಲ್ಲರೂ ಒಂದು ರೀತಿ. ಆದರೆ ಇತ್ತೀಚೆಗೆ ಭಾರತದಲ್ಲಿ ಶ್ರೇಷ್ಠ ನಟ ಅಂತ ಕರೆಸ್ಕೊಂಡಂಥ ಅವಿವೇಕಿ ಕಮಲ್ ಹಾಸನ್ ತನ್ನ ಘನತೆ, ತನ್ನ ಸ್ಥಾನಮಾನಗಳನ್ನ, ಕನ್ನಡಿಗರು ನನಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಅವನ ಜಾತಿ ಭಾಷೆ ಏನು ನೋಡಿದ್ರೆ ಅವನ ಸಿನಿಮಾನ ಕರ್ನಾಟಕದ ನೆಲದಲ್ಲಿ ನೂರಾರು ದಿನಗಳ ಕಾಲ ಓಡಿಸಿರುವಂಥ ಈ ನಾಡಿನ ಜನರ ಬಗ್ಗೆ, ಈ ಭಾಷೆ ಬಗ್ಗೆ ಹಿಂದೆ ಒಂದ್ಸರಿ ಚಿಕ್ಕಮ್ಮ ಅಂದಿದ್ದ, ಅದೇ ತಾಯಿ ಎಂದಿದ್ದ. ಇವತ್ತು ಅವನು ತಮಿಳಿಗೆ ಹುಟ್ಟಿದ ಭಾಷೆ ಕನ್ನಡ ಅಂತ ಮಾತನ್ನು ದುರಂಕಾರದಲ್ಲಿ ಕನ್ನಡದ ನಟರು ಮುಂದೆ ಹೇಳಿದಾನಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆದ್ರಿಂದ ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನು ಹಿಂದಕ್ಕೆ ಪಡಿಬೇಕು. ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಕನ್ನಡದ ಅನ್ನವನ್ನು ತಿಂದಂಥ ಕನ್ನಡದ ಯಾವ ನಟನು ಈ ಹೇಳಿಕೆನ ಸಹಿಸ್ಕೋಬಾರ್ದು. ಈ ಕೂಡಲೇ ನಮಗೆ ಪಾಠ ಹೇಳೋದು ಬೇಡ, ನಾವು ಕನ್ನಡಕ್ಕೆ ಸಾಯ್ತೀವಿ ಅಂತ ಹೇಳೋದು ಬೇಡ. ನಾವು ಸಾಯೋದು ಕೇಳ್ತಿಲ್ಲ. ಕನ್ನಡಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಮಾತಾಡೋದನ್ನ ಕಲೀರಿ ಕನ್ನಡದ ಎಲ್ಲ ನಟರುಗಳು. ನೀವು ಪ್ಯಾನ್ ಇಂಡಿಯಾ ನಟರು, ನೀವು ಯಾರು ಕನ್ನಡದ ನಟರಾಗಿ ಉಳಿದಿಲ್ಲ. ಆದ್ರಿಂದ ಈ ಪ್ಯಾನ್ ಇಂಡಿಯಾನ ಕನ್ನಡದ ನಟರು ಇದ್ದೀರಲ್ಲ, ನಿಮ್ಗೆ ಅನ್ನ ಕರ್ನಾಟಕದ ಬೇಕು, ನೆಲ ಇಲ್ಲಿ ಬೇಕು, ಸಕಲ ಸವಲತ್ತುಗಳು ಇಲ್ಬೇಕು. ಆದರೆ ನನ್ನ ತಾಯಿ ಭಾಷೆಗೆ ಅವಮಾನ ಮಾಡಿದಾಗ ಖಂಡಿಸ್ತಕ್ಕಂಥ ಧ್ಯೇಯವನ್ನು ತಗೊಳ್ಳಲ್ವಲ್ಲ, ಅದನ್ನು ಖಂಡಿಸಿ ಇವತ್ತು ವಾಣಿಜ್ಯ ಮಂಡಳಿ, ಚಲನಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಅವರು ಕನ್ನಡದ ವಿಷಯವಾಗಿ ಬಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆ, ಅವನ ಮುಖಕ್ಕೆ ಮಸಿ ಬೆಳೆದೆ, ಅವನ ಪೋಸ್ಟರ್ ಮುಖಕ್ಕೆ ಮಸಿ ಬೆಳೆದೆ ಹರಿದಾಕೋದ್ರ ಮುಖಾಂತರ ಹೋರಾಟ ಮಾಡಿದ್ವಿ. ಅವನ ಸಿನಿಮಾ ಬಿಡುಗಡೆ ಮಾಡೋ ಕಾರ್ಯಕ್ಕೆ ಕೈ ಹಾಕಿದೆ ಆದರೆ ತೀವ್ರತರವಾದ ಹೋರಾಟ, ಯಾವುದೇ ತಲೆದಂಡ ಕೊಟ್ಟಾದ್ರೂ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಹೋರಾಟಗಾರರು ಕೊಡ್ತೀವಿ. ಆ ಸಿನಿಮಾ ಅದು ಯಾಕೆ ರಿಲೀಸ್ ಮಾಡ್ತಾರೆ ನಾವು ನೋಡ್ತೀವಮ್ಮ, ಅಷ್ಟು ಮಾತ್ರ ಹೇಳಬಲ್ಲೆ. ಅವನು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನ ಕೇಳಲೇಬೇಕು. ಅವ್ನು ಕನ್ನಡಕ್ಕಿಂತ ಕೇಳಲ್ಲ ಅಂತ ಹೇಳಿದ್ರೆ ಅವನ ಸಿನಿಮಾನ ಬಿಡಲ್ಲ ಅಂತ ಹೇಳಬೇಕಾಗತ್ತೆ. ಅವನ ಸಿನಿಮಾ ಖಂಡಿತ ಬಿಡಲ್ಲ, ಅದ್ರಲ್ಲೇನು ಉತ್ಪ್ರೇಕ್ಷೆ ಇಲ್ಲ. ಅವನ ಸಿನಿಮಾಗಳನ್ನ ಎಲ್ಲ ಚಿತ್ರಮಂದಿರದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ. ಇದು ಕೇವಲ ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂತ ವಿಷಯ ಅಂತ ಹೇಳೋದು ಇಚ್ಛೆ ಪಡ್ತೀವಿ. ರಾಜ್ಯ ಸರ್ಕಾರ ಯಾವ ಸರ್ಕಾರ? ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಸರ್ಕಾರ. ಅವ್ರು ಯಾಕೆ ಕಮಲ್ ಹಾಸನ್ ಪರ ನಿಲ್ತಾರೆ? ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕನ್ನಡ ಸಂಸ್ಕೃತಿ ಇಲಾಖೆಯ ಸರ್ಕಾರದ ಪ್ರತಿನಿಧಿ ಮಂತ್ರಿ ಅವನು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದವರು ಸ್ಪಂದಿಸಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತವರು ಸ್ಪಂದಿಸಿದ್ದಾರೆ. ಅನೇಕ ವಿದ್ವಾಂಸರು ಹೇಳಿದ್ದಾರೆ, ಅನೇಕ ಪ್ರಗತಿಪರರು ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಆದ್ರಿಂದ ಈ ಸಿನಿಮಾನ ತಡೆಯೋದು 100ಕ್ಕೆ 100 ನಿಶ್ಚಿತ. ಕನ್ನಡಕ್ಕಿಂತ ಯಾರು ದೊಡ್ಡವರಲ್ಲ. ನೋಡಮ್ಮ, ನಮ್ಮ ಕರ್ತವ್ಯ, ನಾನು ಹೇಳಿದೆ, ಡಾಕ್ಟರ್ ರಾಜ್ಕುಮಾರ್ ತರ ಕನ್ನಡದ ನಟರಿಲ್ಲ. ಇವತ್ತು ಪ್ಯಾನ್ ಇಂಡಿಯಾ ನಟರು ಅಂತ ಹೇಳಿದ್ದೀನಿ. ಪ್ಯಾನ್ ಇಂಡಿಯಾ ನಟರು ಅವ್ರ ಸಿನಿಮಾ ಅಲ್ಲಿ ಬರಬೇಕು ಅಂದರೆ ಅಲ್ಲೋಗಿ ಅವ್ರ ಭಾಷೆ ಮಾತಾಡಿ, ಅಲ್ಲೋಗಿ ಅದೇ ಭಾಷೆಯಲ್ಲಿ ಹಾಡಿ, ಅದೇ ಭಾಷೆಯಲ್ಲಿ ಮಾತಾಡಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಅವರು ಕನ್ನಡದ ನಟರು ಅಂತ ನೀವು ಯಾರು ಭಾವಿಸ್ಬೇಡಿ. ಕನ್ನಡದ ನಟರು ಕನ್ನಡದ ನಟ, ನಾನು ಕನ್ನಡಕ್ಕೆ ಸೀಮಿತ, ಕನ್ನಡ ಬಿಟ್ಟು ಹೋಗಲ್ಲ ಅಂತ ಯಾವ ನಟ ಹೇಳ್ತಾನೆ ಅವನು ಮಾತ್ರ ಕನ್ನಡದ ನಟ. ಅಷ್ಟು ಮಾತ್ರ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.